ತುಂಗಭದ್ರಾ ಡ್ಯಾಂನಿಂದ ನೀರು ನಿಲ್ಲಿಸುವುದಕ್ಕೆ ಹರಸಾಹಸವನ್ನ ಪಡ್ತಾ ಇದ್ದಾರೆ. ಜಲಾಶಯ ತಜ್ಞ ಕನ್ನಯ್ಯ ನಾಯ್ಡು ಜೊತೆ ಸಮಾಲೋಚನೆಯನ್ನ ಕೂಡ ನಡೆಸಿದ್ದಾರೆ. ನೀರನ್ನ ಏನಾದ್ರೂ ಮಾಡಿ ನಿಲ್ಲಿಸಬೇಕು, ಇಲ್ಲಾಂದ್ರೆ ಹರಿದು ಹೋಗ್ಬಿಡುತ್ತೆ, ಮುಂದಿನ ಬೆಳೆಗೆ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಈಗ ಏನಾದ್ರೂ ಮಾಡಿ ನೀರನ್ನ ನಿಲ್ಲಿಸಬೇಕು ಅಂತ ಹೇಳಿ ಸಮಾಲೋಚನೆ ನಡೀತಾ ಇದೆ. ತುಂಗಭದ್ರಾ ಜಲಾಶಯ ಗೇಟ್ ದುರಸ್ತಿ ಸಂಬಂಧ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಇಂದು ಸಂಜೆಯೇ ಡ್ಯಾಂಗೆ ಹೊಸ ಗೇಟ್ ಹಾಕುವಂತಹ ಕೆಲಸ ಆಗಬಹುದು. ಕನ್ನಯ್ಯ ನಾಯ್ಡು ತಂಡದಿಂದ ನೀರು ಉಳಿಯುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಈಗಾಗಲೇ ಜಲಾಶಯ ಗೇಟ್ ಬಳಿ ಇಳಿದು ಪರಿಶೀಲನೆಯನ್ನ ಕೂಡ ಇವರು ಮಾಡಿದ್ದಾರೆ. ತುಂಗಾ ಜಲಾಶಯದಲ್ಲಿ ಆದಂತಹ ಅವಘಡ, ನೀರು ಹರಿದು ಹೋಗ್ತಾ ಇದೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಸಂಕಷ್ಟ ಎದುರಾಗುತ್ತೆ. ಹಾಗಾಗಿ ಈ ಗೇಟನ್ನು ಸರಿಪಡಿಸಬೇಕು. ನೀರು ಜಾಸ್ತಿ ಇರೋದ್ರಿಂದಾಗಿ ಇದನ್ನ ರಿಪೇರಿ ಕಾರ್ಯ ಮಾಡೋದು ಕೂಡ ಈಗ ತುಂಬಾ ಕಷ್ಟ. ಮೇಲಿನಿಂದಲೇ ಇವತ್ತಿನ ಟೆಕ್ನಾಲಜಿಯನ್ನ ಬಳಕೆ ಮಾಡಿಕೊಂಡು ಮೇಲಿನಿಂದಲೇ ಇದನ್ನ ರಿಪೇರಿ ಕಾರ್ಯ ಮಾಡಬೇಕೇ ಹೊರತು ನೀರಿಗೆ ಇಳಿದು ಮಾಡೋದಕ್ಕೆ ಸಾಧ್ಯ ಆಗೋದೇ ಇಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಯಾವ ಆಂಗಲ್ ಅಲ್ಲಿ ಇದನ್ನ ರಿಪೇರಿ ಮಾಡಬಹುದು ಅನ್ನುವಂತಹ ಕುರಿತಾಗಿ ಚರ್ಚೆ ನಡೆದಿದೆ. ಇಂದು ಸಂಜೆಯಿಂದಲೇ ಗೇಟ್ ಫಿಟ್ ಮಾಡುವಂತಹ ಕೆಲಸಕ್ಕೆ ಮುಂದಾಗ್ತಾರೆ. ಕೊಪ್ಪಳದ ಬಸಾಪುರ ಬಳಿ ಹಂಪನಗೌಡ ಬಾರ್ಧಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಬಂದು ಹೋದ ಮೇಲೆ ಕೆಲಸ ಶುರು ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೊಸ ಗೇಟ್ ಅನ್ನ ತಯಾರು ಮಾಡ್ತಾ ಇದ್ದಾರೆ. ತಜ್ಞ ಕನ್ನಯ್ಯ ನಾಯ್ಡು ಅವರ ಜೊತೆ ಚರ್ಚೆ ಮಾಡಿದ್ದೇವೆ. ಸಂಜೆಯಿಂದ ಶಟರ್ಸ್ ಸೆಟ್ ಮಾಡುವಂತಹ ಕೆಲಸವನ್ನ ಮಾಡ್ತಾರೆ. 20 ಮೀಟರ್ 12 ಮೀಟರ್ ಮಧ್ಯ ಕಟ್ ಆಗಿದೆ. ಒಂದು ಕಟ್ಟನ್ನ ಮಾಡಿ ಶಟರ್ ಅನ್ನ ಹಾಕ್ತಾರೆ. 17ರಂದು ಮಳೆಯಿಂದ ಪ್ರವಾಹದ ಮುನ್ಸೂಚನೆ ಇದೆ. ಇದರಿಂದಾಗಿ ಈಗಾಗಲೇ ಗೇಟ್ ಸೆಟ್ ಆದರೆ ಬರುವಂತಹ ನೀರು ಸೇವ್ ಮಾಡಬಹುದು ಅನ್ನುವಂತಹ ನಿರೀಕ್ಷೆ. ರೈತರ ಜೀವನಾಡಿಯಾಗಿರ್ತಕ್ಕಂಥ ಕೊಪ್ಪಳ ತಾಲೂಕಿನ ಮುನ್ರಾಬಾದ್ ಬಳಿ ಇರತಕ್ಕಂಥ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಡ್ಯಾಮೇಜ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಈಗಾಗಲೇ ಅದನ್ನು ಸರಿಪಡಿಸುವಂಥ ಎಲ್ಲ ಪ್ರಯತ್ನಗಳು ನಡೀತಾ ಇರತಕ್ಕಂಥದ್ದು. ಈಗಾಗಲೇ ತಜ್ಞರ ತಂಡವು ಕೂಡ ಮುನ್ರಾಬಾದ್ಗೆ ಬಂದು ಪರಿಶೀಲನೆ ನಡೆಸಿ ಅದಕ್ಕೆ ಸಾಧಕ ಬಾಧಕಗಳನ್ನು ಕೂಡ ಇಲ್ಲಿನ ಜನಪ್ರತಿನಿಧಿಗಳೊಂದಿಗೆ ಚರ್ಚಿಸ್ತಕ್ಕಂಥದ್ದು. ತಂಡದಲ್ಲಿದ್ದಂಥ ಅಂದರೆ ಕನ್ನಯ್ಯ ನಾಯ್ಡು ಅವ್ರ ಜೊತೆಗೆ ಚರ್ಚಿಸಿರ್ತಕ್ಕಂಥ ಸಂದರ್ಭದಲ್ಲಿ ಸಿಂಧನೂರಿನ ಶಾಸಕರಾಗಿರ್ತಕ್ಕಂಥ ಬಾದಲಿ ಹಂಪನಗೌಡರಿದ್ದರು. ಅವ್ರನ್ನೇ ಮಾತಾಡ್ಸೋಣ. ನಿನ್ನೆ ಸಭೆಯಲ್ಲಿ ಏನೇನು ಚರ್ಚೆ ಆಯಿತು, ಏನು ಸಾಧ್ಯತೆಗಳಿವೆ ಅಂತಂದು ಕನ್ನಯ್ಯ ನಾಯ್ಡು ಅವರು ಹೇಳಿದ್ದಾರೆ ಅನ್ಕೊತಂತೆ. ಸರ್ ನಮಸ್ತೆ. ನಿನ್ನೆ ಒಂದು ಮೀಟಿಂಗ್ ಆಗಿರ್ತಕ್ಕಂಥದ್ದು ತಜ್ಞರ ಜೊತೆಗೆ. ಕನ್ನಯ್ಯ ನಾಯ್ಡು ಅವರು ಏನು ಹೇಳಿದ್ದಾರೆ ಸರ್ ಒಟ್ಟಾರಿಗೆ ಗೇಟ್ ಸರಿಪಡಿಸೋ ಸಂಬಂಧಪಟ್ಟಂಗೆ? ಅವರು ನಾವು ನಮ್ಮ ಉಸ್ತುವಾರಿ ಮಂತ್ರಿಗಳ ತಂಗಡಿಗೆ ಅವರು, ರಾಘವೇಂದ್ರ ಇಟ್ನಾಳ್ ಅವರು, ರಾಜಶೇಖರ್ ಇಟ್ನಾಳ್ ಅವರು ಮತ್ತು ನಮ್ಮ ಹೊಸಪೇಟೆ ಶಾಸಕರಾದಂಥ ಗವ್ಯಪ್ಪ ಅವರು, ಇಷ್ಟು ಜನ ಇದ್ದೀವಿ. ಅವ್ರ ಜೊತೆ ಚರ್ಚೆ ಮಾಡೋ ಹೊತ್ತಿನಲ್ಲಿ ಈಗಿರ್ತಕ್ಕಂಥ ನೀರನ್ನು ಉಳಿಸ್ಕೊಳ್ಬೇಕು, ಆ ನೀರಿನೊಳಗೆ ಜೊತೆಗೇ ಈ ಸೆಟ್ರಸನ್ನು ಅಳವಡಿಸ್ಬೇಕು ಎಂಬ ವಿಚಾರಗಳು ಮೊದಲು ನಾವು ಪ್ರಸ್ತಾಪ ಮಾಡಿದ ನಂತರ, ಮೊನ್ನೆನೂ ಈ ವಿಷಯಗಳಿದ್ವು, ಮೊನ್ನೆನೂ ಈ ವಿಷಯಗಳು ಪ್ರಸ್ತಾಪ ಮಾಡಿದ ನಂತರ ಅವರು ಕೂಡ ನಿನ್ನೆ CWC ಮೀಟಿಂಗನ್ನು, ತಾತ್ಕಾಲಿಕ ಒಂದು ಮೀಟಿಂಗನ್ನು ಬೋರ್ಡ್ನಲ್ಲಿ ಕರೆದಿದ್ದರು. ಕನ್ನಯ್ಯ ಅವರು ಕೂಡ ಹೋಗಿದ್ದರು. ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಚರ್ಚೆ ಆಗಿರ್ತಕ್ಕಂಥ ವಿಷಯ, ನಾವು ಹೇಳ್ತಕ್ಕಂಥ ವಿಷಯ ಚರ್ಚೆ ಮಾಡ್ಕೊಂಡು ನೀರಿನ ಜೊತೆಗೇ ಅಳವಡಿಸ್ಬೇಕು ಎಂಬ ಒಂದು ನಿರ್ಧಾರವನ್ನು CBC ತಾತ್ಕಾಲಿಕ ಮೀಟಿಂಗ್ನಲ್ಲಿ ಚರ್ಚೆ ಮಾಡಿ ನಿರ್ಧಾರ ಮಾಡಿದ್ದಾರೆ. ಅದಕ್ಕೆ ಬೇಕಾಗ್ತಕ್ಕಂಥ ವ್ಯವಸ್ಥೆಗಳನ್ನು ಕೂಡ ಸೆಟ್ರಸ್ ಯಾವ ರೀತಿ ಮಾಡಬೇಕು, ಯಾವ ರೀತಿ ಸೆಟ್ರಸ್ ಸೇರಿಸ್ಬೇಕು, ಮೇಲೆ ಯಾವ ರೀತಿ ಎತ್ತಬೇಕು, ವೆಲ್ಡಿಂಗ್ ಯಾವ ರೀತಿ ಮಾಡಬೇಕು, ಕೆಳಗೆ ಯಾವ ರೀತಿ ಇನ್ಸರ್ಟ್ ಮಾಡಬೇಕು ಎಂಬ ವಿಷಯಗಳು ಚರ್ಚೆ ಆಗಿದ್ದಾವೆ. ಅವರು ತಜ್ಞರಿದ್ದಾರೆ. ತಜ್ಞರ ಸಲಹೆಗಳನ್ನು ಪಡ್ಕೊಂಡು ತುಂಗಭದ್ರಾ ಬೋರ್ಡ್ ಆ ನಿರ್ಧಾರವನ್ನು ಮಾಡ್ತಾರೆ. ನೀರಿನ 2 ಪ್ಲಾನ್ಗಳಿರ್ತಕ್ಕಂಥದ್ದು. ಒಂದು ನೀರಿನಲ್ಲೇ ಗೇಟ್ಗಳನ್ನು ಇಳಿಸ್ತಕ್ಕಂಥದ್ದು, ಅಥವಾ 60 TMC ಖಾಲಿ ಆದಮೇಲೆ ಗೇಟ್ಗಳನ್ನು ಅಳವಡಿಸ್ತಕ್ಕಂಥ ಅನ್ನುವಂಥದ್ದು ಒಂದಿದೆ. ಈಗ ಪಾಸಿಬಿಲಿಟೀಸ್ ಯಾವುದಿದೆ ಸರ್ ಸದ್ಯಕ್ಕೆ? ಈಗ ಇರ್ತಕ್ಕಂಥ ನೀರಿನ ಪ್ರಮಾಣ ಏನೈತೆ ಆ ಪ್ರಮಾಣದಲ್ಲೇ ಇಳಿಸ್ಬೇಕೆಂಬ ವಿಷಯಗಳು ಚರ್ಚೆ ಆಗಿದ್ದಾವೆ. ಅದಕ್ಕೆ ಪ್ರಯತ್ನನೂ ಅವ್ರು ಮಾಡೋಕತ್ತಿದ್ದಾರೆ, ಯಾವ ರೀತಿ ಮಾಡಬೇಕು ಏನು ಕತೆ ಎಂಬ ವಿಚಾರ. ಸರ್ ಅಖಂಡ ಗೇಟ್ ಅಳವಡಿಕೆ ಆಗೋದಿಲ್ಲ ಅನ್ನುವಂಥ ಮಾತಿದೆ. ಯಾವ ಥರ ಇರುತ್ತೆ? ತಾತ್ಕಾಲಿಕವಾಗಿ ಇದನ್ನು ಈ ಸೀಸನ್ವರೆಗೂ ಗೇಟನ್ನು ಅಳವಡಿಸಿ ಮುಂದಿನ ದಿನಗಳಲ್ಲಿ ಪರ್ಮನೆಂಟಾಗಿ ಗೇಟನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಸರ್ 2 ಪಾರ್ಟ್ ಆಗಿ ಇನ್ನೂ 4 ಪಾರ್ಟು 4 ಫೀಟಿನ 2 ಸೆಟ್ರಸ್ ಮೊದಲು ಕುಂದಿರಿಸ್ಬೇಕು. ಆಮೇಲೆ ಮತ್ತೆ ಇನ್ನೂ 2 ಫೀಟಿನ ಒಟ್ಟು 20 ಅಡಿ ಇದಿರಬೇಕು ಎತ್ತರ. 4 ಮೊದಲು 2 ಕುಂದಿರಿಸಿ ಆಮೇಲೆ ಉಳಿದು 2 4 ಆಮೇಲೆ ಕುಂದಿರ್ಸೋಣ ಕಂಟಿನ್ಯೂಸ್ ಅಂತ ವಿಚಾರಗಳು ಚರ್ಚೆ ಆಗಿದೆ. ಕನ್ನಯ್ಯ ನಾಯ್ಡು ಅವರು ಈ ಬಗ್ಗೆ ಹೋಪ್ ಇಟ್ಕೊಂಡು ಸಕ್ಸಸ್ ಆಗುತ್ತೆ ಅನ್ನೋಂಥ ಹೋಪ್ ಇದೆಯಾ ಸರ್? ಅವರು ಚರ್ಚೆ ಮಾಡ್ತಕ್ಕಂಥ ಸಂದರ್ಭ ಹೇಳಿರ್ತಕ್ಕಂಥ ವಿಷಯಗಳು ನೋಡಿದ್ರೆ ಸಕ್ಸಸ್ ಆಗಬಹುದು ಎಂಬ ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ಸರ್ ಈಗ ತುಂಗಭದ್ರಾ ಜಲಾಶಯದಲ್ಲಿರ್ತಕ್ಕಂಥ ಈಗ ಅಳವಡಿಸಿರ್ತಕ್ಕಂಥ ಗೇಟ್ಗಳು ಹಳೆಯ ಕಾಲದವು, ಈಗ ಮಾಡರ್ನೈಸ್ ಆಗಿ ಅಥವಾ ಹೊಸ ಟೆಕ್ನಾಲಜಿ ಬಳಸ್ಕೊಂಡು ಮಾಡುವಂಥ ಸಾಧ್ಯತೆಗಳೇನಿರ್ತೀವ? ನಾವೆಲ್ಲ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಪ್ರಸ್ತಾಪ ಮಾಡಿದ್ದೀವಿ. ನಿನ್ನೆ
ಬೋರ್ಡ್ನಲ್ಲಿ ವಿಷಯ ತಗೊಂಡು ಬಂದು ನಮ್ಮ ಸರ್ಕಾರದಿಂದ ಏನು ಸಹಾಯ ಸಹಕಾರ ಬೇಕು, ಅನುದಾನ ಬೇಕು ಕೊಡಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲರೂ ಮಾಡ್ತೀವಿ. ಹೊಸ ಮಾಡರ್ನೈಜೇಷನ್ ಮಾಡಿ ಅದನ್ನು ಹೊಸ ಟೆಕ್ನಾಲಜಿ ಅಳವಡಿಸಿ ಕಂಪ್ಯೂಟರೈಸ್ ಮಾಡಿ ಶಟರ್ಸ್ಗಳು, ರೋಪ್ ವೇ ಇವೆಲ್ಲ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಯತ್ನಗಳು ಮಾಡಬೇಕೆಂಬ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೇವೆ. ಈ ಎಲ್ಲ ಚರ್ಚೆಗಳು ಇವತ್ತು CM ಬರ್ತಾರಲ್ಲ ಅವತ್ತು ಅಲ್ಲೂ ಕೂಡ ಪ್ರಸ್ತಾಪ ಆಗ್ತವೆ ಸರ್. ಚರ್ಚೆ ಆಗ್ತಾವೆ. ಅವ್ರ ಜೊತೆಗೂ ಕನ್ನಯ್ಯ ಅವ್ರ ಜೊತೆಗೂ CM ಒಂದು 15 ನಿಮಿಷ ಚರ್ಚೆ ಮಾಡ್ತಾರೆ. ಒಟ್ಟು ಸಕ್ಸಸ್ ಆಗುತ್ತೆ ಅನ್ನೋಂಥ ಹೋಪ್ ಇದೆ. ಹೋಪ್ ಇದೆ. ಎಸ್ ಸರ್, ಥ್ಯಾಂಕ್ ಯು. ಇದಿಷ್ಟು ಸಿಂಧನೂರಿನ ಶಾಸಕರಾಗಿರ್ತಕ್ಕಂಥ ಬಾದರ್ಲಿ ಹಂಪನಗೌಡ ಅವರ ಮಾತು. ಕ್ಯಾಮರಾಮನ್ ಪ್ರಕಾಶ್ ಗೋಂದ್ಕರ್ ಜೊತೆ ಮೌನೇಶ್ ಬಡಿಗೇರ್, ವಿಸ್ತಾರ ನ್ಯೂಸ್, ಕೊಪ್ಪಳ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.